ಹೇಳು ಪದ್ದು. ಅಮ್ಮೋರೆ, ಯಜಮಾನ್ರು ನಿಮ್ಮನ್ನ ಭೇಟಿ ಮಾಡೋಕ್ಕೆ ಹೊರಟಿದ್ದಾರೆ. ಹೌದಾ? ಹೌದು ಅಮ್ಮೋರೆ, ನನಗಂತೂ ಕೈಕಾಲೇ ಆಡ್ತಾ ಇಲ್ಲ, ನಿಂತ ಜಾಗದಲ್ಲಿ ನಿಲ್ಲೋಕೆ ಆಗ್ತಾ ಇಲ್ಲ. ಇಷ್ಟು ವರ್ಷ ಕನಸಾಗಿ ಕಾಡ್ತಾ ಇದ್ದ ದಿನ ಈಗ ಎದುರುಗಡೆ ಬಂದಿದೆ. ಯಜಮಾನ್ರು, ನೀವು, ಲಲಿತಾ ದೇವಿ ಅಮ್ಮವರು ಒಂದಾಗ್ತಿದ್ದ ಹಾಗೆ ಆ ವಿಜಯಾಂಬಿಕೆಗೆ ಗ್ರಾಚಾರ ಕೆಡ್ತು ಅಂತ ಅರ್ಥ. ಅದೆಲ್ಲ ಬಿಡು ಪದ್ದು, ಸದ್ಯಕ್ಕೆ ಅದ್ಯಾವುದೂ ನನ್ನ ಗಮನದಲ್ಲಿಲ್ಲ. ವೀರು ತುಂಬಾ ನೊಂದ್ಕೊಂಡಿದ್ದಾರೆ. ನಾನು ಅವ್ರ ಹತ್ರ ಮಾತಾಡಬೇಕು, ಅವರನ್ನ ಸೇರಬೇಕು, ಮತ್ತೆ ಸಂಸಾರದ ಸಂತೋಷನ ಅನುಭವಿಸ್ಬೇಕು. ನನ್ನಮ್ಮ, ನನ್ನ ಗಂಡ, ನನ್ನ ಮಗಳು ಇವರುಗಳ ಜೊತೆ ಸಂತೋಷದ ಕ್ಷಣಗಳನ್ನು ಕಳಿಬೇಕು. ಅದಾದ್ಮೇಲೆ ಆ ವಿಜಯಾಂಬಿಕಾ ಮಾಡಿರೋ ಅನ್ಯಾಯಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳೋದು. ಇದಿಷ್ಟೇ ನನ್ನ ಮುಂದೆ ಇರೋ ಗುರಿ. ದೇವರು ನಮ್ಮ ಕಡೆ ಇದ್ದಾನೆ ಅಮ್ಮೋರೆ. ಅವನು ಕೊಟ್ಟಿರೋ ಅಗ್ನಿ ಪರೀಕ್ಷೆಲೆಲ್ಲ ನಾವು ಗೆದ್ದಿದ್ದೀವಿ. ಸತ್ಯಕ್ಕೆ ಸಾವಿಲ್ಲನ್ನೋ ಮಾತು ನಿಜ ಆಗ್ತಾ ಇದೆ. ಪದ್ದು, ಇವತ್ತು ನಾನು ನನ್ನ ಗಂಡ ಮಾತ್ರ ಒಂದಾಗ್ತಿಲ್ಲ, ನನ್ನ ಮಗಳು ನಾನು ಕೂಡ ಒಂದಾಗ್ತಾ ಇದ್ದೀವಿ. ಅದಕ್ಕೆ ಶ್ರಾವಣಿಗೆ ಇಷ್ಟ ಆಗಿರೋ ತಿಂಡಿಗಳನ್ನೆಲ್ಲ ಮಾಡ್ಕೊಂಡು ಬರೋಣ ಅಂದ್ಕೊಂಡಿದ್ದೀನಿ. ಅಮ್ಮೋರೆ, ಮಗಳಿಗೆ ಅಮ್ಮನ ಕೈ ರುಚಿ ಇಷ್ಟ ಆಗದೆ ಇರುತ್ತಾ? ಶ್ರಾವಣಿ ಅಮ್ಮವ್ರಿಗೆ ಏನೆಲ್ಲ ಇಷ್ಟನೋ ಅದನ್ನೆಲ್ಲ ನೀವೇ ಮಾಡಿ ಬಡಿಸೋರಂತೆ. ಆದರೆ ಅದಕ್ಕೂ ಮೊದಲು ಯಜಮಾನ್ರ ಜೊತೆ ಮಾತಾಡಿ, ಅದಾದಮೇಲೆ ಮನೆಗೆ ಬಂದು ಶ್ರಾವಣಿ ಅಮ್ಮವ್ರಿಗೆ ಸಿಹಿ ತಿಂಡಿ ಮಾಡಿ ಬಾಯಿ ತುಂಬ ತಿನ್ಸೋರಂತೆ. ಸರಿನಾ? ಸರಿ ಪದ್ದು, ನೀನು ಹೇಳ್ದ ಹಾಗೆ ಆಗಲಿ. ಸರಿನಮ್ಮ, ನಿಮಗೆ ಲೇಟ್ ಆಗ್ತಾ ಇದೆ, ಹೊರಡಿ. ಹಾಂ. ಪ್ರಾಣಕ್ಕೆ ಪ್ರಾಣ ಆಗಿರೋ ವೀರುನ ನಾನು ಮತ್ತೆ ಸೇರೋದಕ್ಕೆ ಹೋಗ್ತಾ ಇದ್ದೀನಿ. ವೀರು ನನ್ನ ಜೀವ. ಅವ್ರು ನನ್ನನ್ನು ದೂರ ಮಾಡಿದ್ರು, ನನ್ನ ಹೃದಯದಲ್ಲಿ ಯಾವಾಗಲೂ ಇದ್ದಿದ್ದು ವೀರುನೇ. ಈ ಹೃದಯದ ಬಡಿತ ಇರೋವರೆಗೂ ವೀರು ನನ್ನ ಉಸಿರಲ್ಲಿ ಉಸಿರಾಗಿರ್ತಾರೆ. ನನ್ನ ಗಂಡನ್ನ ಸೇರುವಂಥ ಕ್ಷಣ ಒಂದೇ ಬಿಡ್ತು ದೇವ್ರೆ. ನಾನು ಮತ್ತೆ ಹೊಸದಾಗಿ ಬದುಕು ಶುರು ಮಾಡ್ತಾ ಇದ್ದೀನಿ. ಆಶೀರ್ವಾದ ಮಾಡು ದೇವ್ರೆ. ಅಮ್ಮೋರೆ, ದೇವಸ್ಥಾನಕ್ಕೆ ಹೋಗಿದ್ದೆ. ನಿಮ್ಮ ಹೆಸರಲ್ಲೂ ಯಜಮಾನ್ರ ಹೆಸರಲ್ಲೂ ಪೂಜೆ ಮಾಡಿಸ್ಕೊಂಬಂದೆ. ದೇವರು ಬಲಕ್ಕೆ ಹೂವು ಕೊಡ್ತು. ಎಲ್ಲ ಒಳ್ಳೇದಾಗುತ್ತೆ. ಇಷ್ಟು ವರ್ಷ ನೀವು ಯಾರು ಅಂತ ಯಾರಿಗೂ ಗೊತ್ತಾಗ್ದೇನೆ ಬದುಕ್ತಾ ಇದ್ರಿ. ಆದ್ರೆ ಇನ್ ಮುಂದೆ ರಾಣಿ ತರ ರಾಜನ ಮುಂದೆ ಬದುಕ್ತೀರಾ. ತಗೊಳ್ಳಿ ಅಮ್ಮೋರೆ, ಪ್ರಸಾದ. ನಿನ್ ಮಾತು ನಿಜ ಚೋಟು. ನಾನು ನಿಜವಾಗ್ಲೂ ರಾಣಿನೇ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡ ಇರಬೇಕಾದ್ರೆ ಯಾವುದೇ ಹೆಣ್ಣಾದ್ರೂ ರಾಣಿ ಹಾಗೆ ಇರ್ತಾಳೆ. ಆ ವಿಜಯಾಂಬಿಕಾ ನಮ್ಮ ಆಸ್ತಿ ಅಧಿಕಾರನೆಲ್ಲ ಕಿತ್ಕೊಂಡಿರ್ಬೋದು, ಆದರೆ ಆ ದೇವರು ಸಂಸಾರ ಅನ್ನೋ ದೊಡ್ಡ ನಿಧಿನೇ ನನ್ನ ಪಾಲಿಗೆ ಕೊಟ್ಟಿದ್ದಾನೆ. ನನಗಷ್ಟು ಸಾಕು. ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿ ಅಮ್ಮೋರೆ, ನನ್ನೂ ಮರಿಬೇಡಿ. ಏ ತಲೆಹರಟೆ, ಇಷ್ಟು ವರ್ಷ ದೂರ ಇದ್ದು ಕೂಡ ಒಂದೇ ಒಂದು ಕ್ಷಣ ನನ್ನ ಅಮ್ಮನ್ನಾಗ್ಲಿ ಗಂಡನಾಗ್ಲಿ ಅಥವಾ ನನ್ನ ಮಗಳನ್ನಾಗ್ಲಿ ನಾನು ಮರೀಲಿಲ್ಲ. ಅಂಥದ್ರಲ್ಲಿ ಇಷ್ಟು ವರ್ಷದಿಂದ ನೀನು ನನ್ನ ಜೊತೆಲೇ ಇದೆಯಾ. ನಾನು ನಿನ್ನನ್ನು ಹೇಗೋ ಮರಿತೀನಿ. ಯೋಚನೆ ಮಾಡಬೇಡ. ನಾನು ನನ್ನ ಗಂಡ ಇಬ್ಬರೂ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀವಿ. ನಿನಗೆ ಯಾವತ್ತೂ ಯಾರೂ ಇಲ್ಲ ಅಂತ ಅಂದ್ಕೊಳ್ಬೇಡ. ಸುಬ್ಬು ಮನೆ ತುಂಬಿದ ಮನೆ. ನಾವು ಅಲ್ಲಿಗೆ ಹೋಗೋಣ. ಇಷ್ಟು ದಿನ ನಿನ್ನ ಪಾಲಿಗೆ ಬರೀ ನಾನು ಮಾತ್ರ ಇದ್ದೆ, ಆದರೆ ಅಲ್ಲಿ ನಿನಗೆ ಒಂದು ಇಡೀ ಮನೆಯವ್ರು ಸಿಗ್ತಾರೆ. ಹಾಗಿದ್ರೆ ಇವತ್ತಿನ ದಿನ ನನಗೂ ಅದೃಷ್ಟ ದಿನಾನೇ. ಹೋಗಿ ಬನ್ನಿ ಅಮ್ಮೋರೆ, ಒಳ್ಳೇದಾಗ್ಲಿ. ಸರಿ, ಬರ್ತೀನಿ. ಎಂಥ ತಪ್ಪು ಮಾಡಿಬಿಡ್ತಾ ಇದ್ದೆ ನಾನು. ಈಗಾಗಲೇ ನಂದಿನಿಗೆ ತುಂಬ ಅನ್ಯಾಯ ಮಾಡಿಬಿಟ್ಟಿದ್ದೀನಿ. ನನ್ನ ಸ್ವಾರ್ಥಕ್ಕೋಸ್ಕರ ಮತ್ತೆ ಇನ್ನೊಬ್ಬರನ್ನ ಪ್ರೀತಿ ಮಾಡಿ ಎಂಥ ತಪ್ಪು ಮಾಡಿಬಿಡ್ತಾ ಇದ್ದೆ. ಈಗ ನಂದಿನಿ ನನ್ನ ಕಣ್ಮುಂದೆ ಬಂದರೆ ನನ್ನ ಕಣ್ಣೀರಲ್ಲೇ ಅವಳ ಪಾದ ತೊಳೆದು ಕ್ಷಮೆ ಕೇಳ್ತೀನಿ. ನಾನೀಗ ಆಸ್ತಿ, ಅಂತಸ್ತು, ಅಧಿಕಾರ ಎಲ್ಲ ಕಳ್ಕೊಂಡಿದ್ದೀನಿ. ಆದರೆ ಅದ್ಯಾವುದು ನಂದಲ್ಲ.
ನಂದು ಅಂತ ಒಂದಿದ್ರೆ ಅದು ನಂದಿನಿ ಪ್ರೀತಿ ಮಾತ್ರ. ನಂದಿನಿ ಪ್ರೀತಿನೇ ಕಳ್ಕೊಂಡಿರೋ ಅನಾಥ ನಾನು ನಂದಿನಿ ಮೇಲೆ ಅನುಮಾನ ಪಡೆದೇ ಇದ್ದಿದ್ರೆ ನಾನು, ನಂದಿನಿ, ಶ್ರಾವಣಿ, ಪೃಥ್ವಿ ಎಲ್ಲರೂ ಸಂತೋಷವಾಗಿರ್ಬೋದಿತ್ತು. ಛೆ, ಅನುಮಾನ ಅನ್ನೋದು ಮನುಷ್ಯನಿಗೆ ಇಷ್ಟು ದೊಡ್ಡ ಶತ್ರು ಅಂತ ನನಗೆ ಗೊತ್ತಿರಲಿಲ್ಲ. ಇದಷ್ಟನ್ನು ಜಾನಕಿ ಹತ್ರ ಹೇಳಿ ಕ್ಷಮೆ ಕೇಳಿ ಅವರಿಂದ ದೂರ ಆಗ್ಬಿಡ್ಬೇಕು. ವೀರು ಅವರೇ, ಓ ಜಾನಕಿ ಅವರು ಬಂದ್ರಾ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಅದೆಲ್ಲ ಏನೇ ಇರಲಿ, ನೀವು ಯಾಕೆ ಇಷ್ಟು ದಿನ ನನ್ನ ಜೊತೆ ಮಾತಾಡ್ತಾ ಇರಲಿಲ್ಲ? ಹೊರಗಡೆ ನಿಮ್ಮ ಬಗ್ಗೆ ಏನೆಲ್ಲ ಮಾತಾಡ್ಕೊಳ್ತಿದ್ದಾರೆ, ಆದರೂ ನೀವು ನನ್ನ ಹತ್ರ ಯಾವ ವಿಷಯನೂ ಹೇಳ್ತಾ ಇಲ್ಲ. ಯಾಕೆ ವೀರು ಅವರೇ, ನನ್ನಿಂದ ಏನಾದರೂ ತಪ್ಪಾಯ್ತಾ? ನೀವೇನು ತಪ್ಪು ಮಾಡ್ತೀರಿ? ತಪ್ಪೆಲ್ಲ ನಂದೆ. ನಿಮ್ಮ ತಪ್ಪಾ? ಹೇಳ್ತೀನಿ ಜಾನಕಿ ಅವರೇ, ನಡೆದಿದ್ದನ್ನೆಲ್ಲ ಹೇಳ್ಬಿಡ್ತೀನಿ. ಆಮೇಲೆ ನಿಮಗೆ ಮನಸ್ಸಾದರೆ ನನ್ನ ಕ್ಷಮಿಸ್ಬೋದು, ಅಥವಾ ಶಿಕ್ಷೆನೇ ಕೊಡಬೇಕು ಅಂತ ಅನ್ಸಿದ್ರೆ ಅದನ್ನು ಕೊಡ್ಬೋದು. ನೀವು ಏನು ನಡೀತು ಅಂತ ಹಳೆದನ್ನೆಲ್ಲ ಕೇಳ್ತಾ ಇದ್ರಿ, ಆವಾಗ ನಾನು ಉತ್ತರ ಕೊಡಲಿಲ್ಲ. ಈಗ ಹೇಳ್ತೀನಿ. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಮದುವೆ ಆಗಿದ್ದು ನಂದಿನಿ. ನಾನು ಸಾಲಿಗ್ರಾಮದಲ್ಲಿ ಆಶ್ರಯ ಪಡ್ಕೊಂಡೆ. ನಂದಿನಿ ನಮ್ಮ ಯಜಮಾನರು ಗಂಗಾಧರ ಮೂರ್ತಿಗಳ ಮಗಳು. ನಾನಲ್ಲಿದ್ದಾಗ ನನಗೂ ನಂದಿನಿ ನಡುವೆ ಪ್ರೀತಿ ಬೆಳೀತು, ಮದುವೆನೂ ಆದ್ವಿ. ಅಕ್ಕನ ಮಾತನ್ನ ಕೇಳಿಕೊಂಡು ನಾನು ನಂದಿನಿನ ಅನುಮಾನಿಸ್ಬಿಟ್ಟೆ. ನನ್ನಂತವನಿಗೆ ಕ್ಷಮೆನೇ ಇಲ್ಲ. ಇದುವರೆಗೂ ಅಕ್ಕ ಹೇಳಿರೋದೆಲ್ಲ ಸತ್ಯ ಅಂತಾನೆ ನಂಬಿದ್ದೆ. ನಂದಿನಿನ ದ್ವೇಷ ಮಾಡ್ತಾ ಇದ್ದೆ. ಆದರೆ ಸತ್ಯ ಏನು ಅಂತ ಗೊತ್ತಾದ ಮೇಲೆ ಇಷ್ಟೆಲ್ಲ ತಪ್ಪುಗಳಿಗೆ ಮಾಡಿರೋ ನನಗೆ ಬದುಕೋ ಯೋಗ್ಯತೆ ಇದೆಯಾ ಅಂತ ಅನ್ನಿಸ್ತು.